ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇತ್ತೀಚೆಗೆ ನನ್ನ ವೀಡಿಯೋಗಳಿಗೆ ನನಗಾಗ್ತಿರೋ ಪ್ರಾಬ್ಲಮ್ ವೈ ಟಿ ಕಡೆದು ನನ್ನ ಪ್ರಾಬ್ಲಮ್ ನಾನು ಹೇಳ್ತೀನಿ. ನಿಮಗೂ ಯಾರ್ಯಾರಿಗೆ ಮೊನಿಟೈಸ್ ಆದವ್ರಿಗೆ, ಚಾನಲ್ ಮೊನಿಟೈಸ್ ಆದವ್ರಿಗೆ ಈ ಥರ ಪ್ರಾಬ್ಲಮ್ ಏನಾದರೂ ಆಗ್ತಾ ಇದೆಯಾ? ನನಗೆ ಆ್ಯಕ್ಚುಲಿ ಏನಾಗ್ತಾ ಇದೆ ಗೊತ್ತಾ, ನಾನು ಹೇಳ್ತೀನಿ ನೋಡಿ. ನಂದು ಸುಮಾರು ಕಂಟಿನ್ಯೂಸ್ ಆಗಿ ಒಂದು 10-12 ದಿವಸದಿಂದ ವೀಡಿಯೋ ನೋಡ್ತಾ ಇದ್ದೀನಿ. ಕೆಲವೊಂದು ವೀಡಿಯೋ 700-800 ಅಥವಾ 200-300 ಈ ಥರ ಎಲ್ಲ ವ್ಯೂಸ್ ಬಂದಿದೆ. ಯಾವುದೇ ವೀಡಿಯೋಕ್ಕೆ ವ್ಯೂಸ್ ಬಂದಿದ್ದರೂ ಸಹ ಎಷ್ಟೇ ವ್ಯೂಸ್ ಬರಲಿ ಅದು ಇನ್ನೂ ಕರೆಕ್ಟಾಗಿ, ಅಂದರೆ ಒಂದು 800 ಮೇಲೆ ವೀಡಿಯೋ ಹೋಗಿದೆ. ಲೈಕ್ ಒಂದು ಆಲ್ಮೋಸ್ಟ್ ಒಂದು 1K ಹತ್ರ ಒಂದು ವೀಡಿಯೋ ಹೋಗಿದೆ ಅಂತ ಇಟ್ಕೊಳ್ಳಿ. ಮೊದಲು ಅದಕ್ಕಿಂತಲೂ ಇನ್ನೊಂದು ವಿಚಿತ್ರ ಹೇಳ್ತೀನಿ, ಆಮೇಲೆ ಹೇಳ್ತೀನಿ. ಅದು ಯಾವುದೇ ವೀಡಿಯೋಕ್ಕಾದರೂ ಅಷ್ಟೇ ಏನಾಗ್ತಾಯಿದೆ ಗೊತ್ತಾ, ಡಾಲರ್ ಅಲ್ಲಿ ತೋರಿಸ್ತಾರೆ. ಈಗ ಒಂದು 1000 ವ್ಯೂಸ್ ಬಂದಿದೆ ಅಂದರೆ ಅದರಲ್ಲೊಂದು 25, 30, 35 ಎಷ್ಟೋ ಅಂದರೆ ಆ ವೀಡಿಯೋಕ್ಕೆ ತಕ್ಕ ಹಾಗೆ ಒಂದು ಪಾಯಿಂಟ್ ಕೊಡ್ತಾರೆ. ಅಂದರೆ 25 ಅಂದರೆ 0.25 ಅಥವಾ 0.30 ಹೀಗೆ ಸಮಥಿಂಗ್, ಅಂದರೆ ಆ ಡಾಲರ್ ಇದರಲ್ಲಿ ಪರ್ಸೆಂಟ್ ಆ ಥರ ಸೆಂಟ್ ಕೊಡ್ತಾರೆ. 27-30 ಸೆಂಟು ಈ ಥರ ಬರುತ್ತೆ. ಅಥವಾ 100 ವ್ಯೂಸ್ ಬಂದಿದ್ದಿದ್ರೆ 5-6 ಸೆಂಟು ಹೀಗೆ ಅದು ಒಂದು ವೀಡಿಯೋ ಇದ್ರ ಮೇಲೆ ಹೋಗುತ್ತೆ. ಆ್ಯಡ್ ಎಲ್ಲ ಜನ ಯಾವ ಥರ ನೋಡ್ತಾರೆ ಅದ್ರ ಮೇಲೆ ಹೋಗುತ್ತೋ, ವೀಡಿಯೋ ಕ್ವಾಲಿಟಿ ಮೇಲೆ ಹೋಗುತ್ತೋ, ಅದು ಏನೂ ಗೊತ್ತಿಲ್ಲ. ಟೋಟಲಿ ಈ ಥರ ಒಂದು ಡಾಲರ್ನ ಪಾಯಿಂಟನ್ನೇ ಕೊಡ್ತಾರಲ್ವ. ಅಥವಾ ತುಂಬ 2000-3000 ವ್ಯೂಸ್ ಬಂದಿದ್ದಿದ್ರೆ $1 ಕೌಂಟ್ ಆಗುತ್ತೆ. ಆದರೆ ನನಗೆ ಈಗ ಒಂದು 8-10 ದಿವಸದ ಹಿಂದೆ ಒಂದು ಕೆಲವೊಂದಷ್ಟು ವೀಡಿಯೋಕ್ಕೆ ಅಲ್ಲಿ ವೀಡಿಯೋದ ಮುಂದೆ ಇಷ್ಟು ಡಾಲರು ಅಂದರೆ ಇಷ್ಟು ಸೆಂಟ್ ನಿಮಗೆ ಆ್ಯಡ್ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ. ಬಟ್ ಇಲ್ಲಿ ಅರ್ನಲ್ಲಿ ನೋಡಿದರೆ ಆ ಡಾಲರ್ ಆ್ಯಡೇ ಆಗ್ತಾ ಇಲ್ಲ. ಏನಾಗ್ತಾ ಇದೆ ನನಗೆ ಅರ್ಥ ಆಗ್ತಾ ಇಲ್ಲ. ಇದು ಯಾರಿಗಾದರೂ ಈ ಥರ ಪ್ರಾಬ್ಲಮ್ ನಿಮಗೂ ಆಗ್ತಾ ಇದೆಯಾ? ನನಗಂತೂ ಭಾಳಷ್ಟು ಆಗ್ತಾಯಿದೆ. ನಾನು ಕಂಟಿನ್ಯೂಸ್ ಆಗಿ ಒಂದು ವಾರದ ಮೇಲೆ ಆಯಿತು ನೋಡ್ತಾ ಇದ್ದೆ. 10-12 ದಿನ ಆಯಿತು ಗೊತ್ತಾ, ಇನ್ನೂ ಜಾಸ್ತಿನೇ ಆಗಿರ್ಬೋದು ಗೊತ್ತಿಲ್ಲ. ಇನ್ನೂ ಎಲ್ಲಕ್ಕಿಂತನೂ ವಿಚಿತ್ರ ಅಂದರೆ, ನಾನೀಗ 4 ತಿಂಗಳ ಹಿಂದೆ ಒಂದು ವೀಡಿಯೋ ವೈರಲ್ ಆಗಿತ್ತು. ಈಗ ಒಂದು ಸ್ವಲ್ಪ ದಿವಸದಿಂದ ಒಂದು ವೀಡಿಯೋ ಹಾಕಿದ್ದೆ ಅಲ್ವ ನಾನು, ಅದಕ್ಕೆ ಇಷ್ಟು ಡಾಲರ್ ಬಂತು, ಇಷ್ಟು ವ್ಯೂಸು ವೈರಲ್ ಆಗಿದ್ದು ವೀಡಿಯೋಕ್ಕೆ ಇಷ್ಟು ಡಾಲರ್ ಕೌಂಟ್ ಆಗಿತ್ತು ಅಂತಲ್ಲ. ಅದು 4 ತಿಂಗಳ ಹಿಂದಿನ ವೀಡಿಯೋಕ್ಕೆ ನೋಡಿ, 4 ತಿಂಗಳ ಆದಮೇಲಿಂದಕ್ಕೆ ಅದರಲ್ಲೂ ಡಾಲರ್ ಕಡಿಮೆ ಆಗಿದೆ. ಡಾಲರ್ ಕಡಿಮೆ ಆಗ್ತಾ ಇದೆ ಗೊತ್ತಾ. ಒಂದು ಪೈಸೆನೋ $1 ಎಷ್ಟು ಅಂತ ಗೊತ್ತಾಗ್ತಿಲ್ಲ. 1 ಸೆಂಟ್ ಅಂದರೆ 1 ಪಾಯಿಂಟು ಕಡಿಮೆ ಆಗಿದೆ. ನನಗೆ ಇದು ಒಂಥರ ದುಃಖದ ವಿಷಯ, ಒಂಥರ ಬೇಜಾರಾಯಿತು. ಇದೇನಪ್ಪ ಅಂತ ಶಾಕ್ ಆಯಿತು. ಈಗ 4 ತಿಂಗಳ ಹಿಂದೆ ಒಂದು ಡಾಲರ್ ಕೌಂಟ್ ಇಷ್ಟು ಅಂತ ಆಗಿತ್ತು. ಅದಕ್ಕಿಂತಲೂ ಇನ್ನೊಂದು ಮಜಾ ಅಂದರೆ, ಈಗ ಒಂದು 4-5 ದಿವಸದಿಂದ ಅದು ಒಂದು ಏನಾಗಿದೆ ಗೊತ್ತಾ, ಇಷ್ಟು ಡಾಲರ್ ಅಂತ ಒಂದು ತೋರಿಸಿದ್ರು. ಮರುದಿವಸ ನೋಡಿದ್ರೆ ಆ ಡಾಲರ್ಗಿಂತ $2, 2 ಪಾಯಿಂಟು ಕಡಿಮೆ ಆಗಿದೆ. ಈ ಥರ ಎಲ್ಲ ಆಗ್ತಾಯಿದೆ. ಯಾಕೆ ಇದು ವೈ ಟಿ ಕಡೆಯಿಂದ ಏನು ಕೌಂಟಿಂಗ್ ಏನಾದ್ರು ಪ್ರಾಬ್ಲಮ್ಮು, ಅಲ್ಲಿದೆ ಏನಾದ್ರು ಪ್ರಾಬ್ಲಮ್ಮು, ಅಥವಾ ನನಗಂತೂ ಗೊತ್ತಾಗ್ತಿಲ್ಲ. ನಿಮಗೆ ಯಾರಿಗಾದರೂ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆಯಾ? ನಿನ್ನೆ ನಾನು ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀನಿ, ನನ್ನ ವೀಡಿಯೋಕ್ಕೆ ಕರೆಕ್ಟಾಗಿ ಡಾಲರ್ ಕೌಂಟ್ ಆಗ್ತಾ ಇಲ್ಲ. ಯಾವುದಾದ್ರೂ ಸ್ವಲ್ಪ ಜಾಸ್ತಿ ಡಾಲರಲ್ಲಿ ಪರ್ಸೆಂಟಲ್ಲಿ ಜಾಸ್ತಿ ಬಂದಿದ್ದಿದ್ರೆ ಅದು ಅರ್ನಲ್ಲಿ ತೋರಿಸ್ತಾ ಇಲ್ಲ. ಆಮೇಲೆ ಅರ್ನಲ್ಲಿ ತೋರಿಸಿದ್ರಲ್ಲೂ ಡಾಲರ್ ಕಡಿಮೆ ಬರ್ತಾ ಇದೆ. ಏನು ಅಂತ ಅರ್ಥ ಆಗ್ತಾ ಇಲ್ಲ ಫ್ರೆಂಡ್ಸ್. ಭಾಳ ನನಗೆ ಒಂಥರ ಬೇಜಾರು. ನಾವು 1 ಪಾಯಿಂಟು 2 ಪಾಯಿಂಟು ತೊಗೊಳೋಕ್ಕೆ $1 ಅಥವಾ 1%, 1 ಸೆಂಟು ಅಥವಾ 2 ಸೆಂಟು ಅಥವಾ ಇಷ್ಟೆಲ್ಲ ವ್ಯೂಸ್ ಬಂದ್ರೂ ಡಾಲರ್ 1-2 ತೊಗೊಳೋಕ್ಕೆ ಇಷ್ಟೊಂದು ಕಷ್ಟಪಟ್ಟು ವೀಡಿಯೋ ಮಾಡ್ತೀವ ಅಂತ ಒಂದೊಂದು ಸರಿ ಬೇಜಾರಾಗುತ್ತೆ. ಯಾಕೆಂತಂದರೆ ವ್ಯೂಸು ಕೆಲವೊಂದು ಸರಿ ಚೆನ್ನಾಗಿ ಬಂದರೂ ಸಹ ಅದಕ್ಕೆ ತಕ್ಕ ಹಾಗೆ ಡಾಲರ್ ಬರಲ್ವಲ್ಲ ಅಂತ ಬೇಜಾರು. ಒಂದು ಕಡೆ ಡಾಲರ್ ಬಂದಿದೆ, ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಡಾಲರ್ ಏನೋ ಕೌಂಟ್ ಆಗಿದೆ ಅಂದರೆ ಅದು ಆ ಡಾಲರ್ನ ಅರ್ನಲ್ಲಿ ತೋರಿಸಲ್ವಲ್ಲ, ಅದು ಆ್ಯಡ್ ಮಾಡ್ತಿಲ್ವಲ್ಲ. ಇದು ಯಾಕೆ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ. ಏನಾದ್ರು ಪ್ರಾಬ್ಲಮ್ಮು ಅಂದರೆ ಬರಬಹುದು, ನನಗೇನು ಅದು ಡೌಟು ಇಲ್ಲ, ಅಂದರೆ ಬರಬಹುದು. ಆದರೆ ಅದು ಯಾವತ್ತು ಇಲ್ಲಿ ನಮಗೆ ವೀಡಿಯೋದ ಮುಂದೆ ಇಷ್ಟು ಡಾಲರ್ ಅಂತ ಪಾಯಿಂಟ್ ತೋರಿಸಿದಾಗ ಅಲ್ಲಿ ಅರ್ನಲ್ಲಿ ತೋರಿಸಿಲ್ಲ, ಆ ಡಾಲರ್ ಆ್ಯಡ್ ಆಗಿಲ್ಲ ಅಂದರೆ ತುಂಬ ಒಂಥರ ಟೆನ್ಷನ್ ಆಗುತ್ತೆ, ಬೇಜಾರಾಗುತ್ತೆ. ಅಯ್ಯೋ ಇಷ್ಟೆಲ್ಲ ನಾವು ಇಲ್ಲಿ ತೋರಿಸ್ತಾ ಇದೆ, ಅಲ್ಲಿ ನೋಡಿದ್ರೆ ಬರ್ತಾ ಇಲ್ವಲ್ಲ. ಅದರಲ್ಲಿ ಏನಾಗುತ್ತೆ, ಈಗ ಒಂದು ವೀಡಿಯೋಕ್ಕೇನೋ 20 ಸೆಂಟ್ ಕೊಟ್ಟಿದ್ದಾರೆ ಅಂತ ಒಂದು ಉದಾಹರಣೆ ಹೇಳ್ತೀನಿ, ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಅರ್ನಲ್ಲಿ ತೋರಿಸೋದು 3-4 ಆ್ಯಡ್ ಮಾಡ್ತಾರೆ. 20 ಪೂರ ಆ್ಯಡ್ ಮಾಡಿಲ್ಲ ಅಂದಾಗ ನಮಗೇನು ಅನಿಸುತ್ತೆ, ಅಯ್ಯೋ ನಮ್ಮ ವೀಡಿಯೋದು ಆ್ಯಡ್ ಮಾಡೇ ಇಲ್ವಲ್ಲ, ಡಾಲರ್ 20 ಸೆಂಟ್ ಎಲ್ಲೋಯ್ತು, ಅಥವಾ 25 ಬಂದಿತ್ತು, ಅದು ಎಲ್ಲೋಯ್ತು, ಯಾವಾಗ ಕೊಡ್ತಾರೆ, ಅಷ್ಟು ಬೇಜಾರಾಗುತ್ತೆ. ಅರ್ನಲ್ಲಿ ಕಡಿಮೆ ತೋರಿಸೋದು, ಇಲ್ಲಿ ವೀಡಿಯೋದಲ್ಲೇ ಒಂಥರ ತೋರಿಸೋದು, ಹೀಗೆಲ್ಲ ಆಗ್ತಾಯಿದೆ. ನಿಮಗೂ ಆಗ್ತಾಯಿದೆ ಈ ಥರ ವೀಡಿಯೋದು. ನಾನು ಅದಕ್ಕೆ ನನಗೊಂದು ಹಿಂಗೆ ಆಗ್ತಾಯಿದೆಯಾ, ನನ್ನ ಕನ್ಫ್ಯೂಷನ್ನು ನನಗೆ
ತುಂಬ ಕನ್ಫ್ಯೂಷನ್ ಇತ್ತು. ಅದು ನಿಮಗೂ ಕೇಳ್ತಾ ಇದ್ದೀನಿ. ಅದಕ್ಕೆ ಯಾರಿಗಾದರೂ ಮೊನಿಟೈಸ್ ಮಾಡ್ಕೊಂಡವ್ರು ಚಾನಲಲ್ಲಿ ಈ ಥರ ಆಗ್ತಾ ಇದ್ದರೆ ನನಗೆ ದಯವಿಟ್ಟು ಈ ವಿಡಿಯೋದಲ್ಲಿ ಕಾಮೆಂಟಲ್ಲಿ ಹಾಕಿ ಪ್ಲೀಸ್, ಯಾರಿಗೆ ಈ ಥರ ಆಗಿದೆಯಾ ಅಂತ. ಮತ್ತು ಅರ್ನಲ್ಲಿ ಇವತ್ತು ಒಂದಷ್ಟು ಡಾಲರ್ ತೋರಿಸಿದಾಗ ಮತ್ತು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಅದು 1 ಪಾಯಿಂಟ್ ಹೀಗೆಲ್ಲ ಕಡಿಮೆನೂ ಆಗಿದೆಯಾ, ಅದು ಸಹ ನನಗೆ 3-4 ಸರಿ ಆಗಿದೆ. ನನಗೆ ತುಂಬ ಬೇಜಾರಾಗುತ್ತೆ. ಇಷ್ಟು ಏನೇನೋ ಕಷ್ಟಪಟ್ಟು ಒಂದು ವಿಡಿಯೋ ಮಾಡ್ತೀವಿ, ಏನೋ ಒಂದು ಸ್ವಲ್ಪ ಡಾಲರ್ ಕೌಂಟ್ ಆಗುತ್ತೆ ಪರ್ಸೆಂಟ್ ಪಾಯಿಂಟ್ ಲೆಕ್ಕದಲ್ಲಿ, ಅದರಲ್ಲೂ ಮತ್ತೆ ಲೆಸ್ ಆಯಿತು ಅಂದರೆ ಎಷ್ಟು ಬೇಜಾರಾಗುತ್ತೆ ನೋಡಿ. ಸಬ್ಸ್ಕ್ರೈಬರ್ಸಿಂದು ಪ್ರಾಬ್ಲಮ್ಮು ಅದು ಯಾವತ್ತೂ ಇರುತ್ತೆ. ಸಬ್ಸ್ಕ್ರೈಬರ್ಸ್ ಬರ್ತಾರೆ ಮತ್ತು ಲೆಸ್ ಆಗುತ್ತೆ ಸಬ್ಸ್ಕ್ರೈಬರ್ಸು, ಅದು ಮಾಮೂಲಿ ಆಗಿಬಿಟ್ಟಿದೆ, ಕಾಮನ್ ಆಗಿಬಿಟ್ಟಿದೆ. ಅದೇನು ಟೆನ್ಷನ್ ಅನಿಸಲ್ಲ. ಯಾಕೆಂದರೆ ಇವತ್ತೊಂದು 10 ಸಬ್ಸ್ಕ್ರೈಬರ್ಸ್ ಬಂದರು ಅಂದರೆ ನಾಳೆ ಒಂದು 4-5 ಲೆಸ್ ಆಗುತ್ತೆ. ಅದು ಪ್ರತಿಯೊಬ್ಬರಿಗೂ ಆಗ್ತಾ ಇರುತ್ತೆ, ಅದರಲ್ಲಿ ಏನು ಡೌಟೇ ಇಲ್ಲ. ಆದರೆ ಈ ಥರ ಮೊನಿಟೈಸ್ ಆಗಿದ್ದ ಚಾನಲಿಗೆ ಡಾಲರ್ ಕೌಂಟ್ ಆಗ್ತಾ ಇದ್ದಾಗ ಸಡನ್ನಾಗಿ ಇಲ್ಲಿ ವಿಡಿಯೋಕ್ಕೆ ಇಷ್ಟು ಡಾಲರ್ ಅಂದರೆ ಇಷ್ಟು ಪೈಸೆ ಅಂತ ಕೊಟ್ಟು, ಇಷ್ಟು ಪಾಯಿಂಟ್ ಅಂತ ಕೊಟ್ಟು, ಅಲ್ಲಿ ಮತ್ತೊಂದು ಅರ್ನಲ್ಲಿ ತೋರಿಸಲೇ ಇಲ್ಲ ಅಂತಂದರೆ, ಅಥವಾ ಕೌಂಟೇ ಮಾಡಿಲ್ಲ, ಅಥವಾ ಅದರಲ್ಲಿ ಅಥವಾ 1 ಪಾಯಿಂಟು 2 ಪಾಯಿಂಟು ಕಡಿಮೆ ಮಾಡಿದರೆ ಎಷ್ಟು ಬೇಜಾರಾಗುತ್ತೆ ನೋಡಿ. ಈ ಸರಿ ನನಗೆ ತುಂಬ ಆಗ್ತಾಯಿದೆ ಈ ಥರ. ಅದು ಇತ್ತೀಚೆಗೆ ಬಹಳಷ್ಟು ಆಗ್ತಾಯಿದೆ ಗೊತ್ತಾ. ಮೊದಲು ಅಷ್ಟೊಂದು ಆಗಿರಲಿಲ್ಲ. ಅಂದರೆ ನಾನು ಬಹಳ ನೋಡಿದ್ದೀನಿ ಹಳೆ ವಿಡಿಯೋ. ಈಗ ನಂದು ಅದೇ ನಾನು ಹೇಳಿದ್ನಲ್ವ, ಒಂದು ದೊಡ್ಡ ವೈರಲ್ ಆಗಿತ್ತು, 48K ಹೋಗಿತ್ತು ಅಂತ. ಇತ್ತೀಚೆಗೂ ಸಹ ಅದು ವ್ಯೂಸ್ ಬರ್ತಾನೆ ಇದೆ, 1-2 ವ್ಯೂಸ್ ಬರ್ತಾಯಿದೆ. ಆ್ಯಕ್ಚುಲಿ ಅದಕ್ಕೆ ಡಾಲರ್ ಜಾಸ್ತಿ ಆಗಬೇಕು, ಒಂದಾದರೂ ಪಾಯಿಂಟ್ ಜಾಸ್ತಿ ಆಗಬೇಕು. ಇಷ್ಟು ದಿವಸದಲ್ಲಿ 4 ತಿಂಗಳಲ್ಲಿ ಎಷ್ಟಿತ್ತು ಅಷ್ಟೇ ನಿಂತ್ಕೊಂಡಿತ್ತು, ಪಾಯಿಂಟ್ ಅಷ್ಟು ಜಾಸ್ತಿ ಆಗ್ತಾಯಿದ್ರು. ನನಗೆ ಅನಿಸ್ತಿತ್ತು ಯಾವಾಗಾದರೂ ಒಂದೊಂದು ಸರಿ 1 ಪಾಯಿಂಟ್ ಜಾಸ್ತಿ ಆಗ್ಬೋದೇನೋ, 79 ಇತ್ತು 80 ಆಗ್ಬೋದೇನೋ ಅಂತ ನನಗೆ ಅನಿಸ್ತಿತ್ತು. ಆದರೆ 79 ಬದಲಿಗೆ 78 ಮಾಡಿದ್ದಾರೆ ಗೊತ್ತಾ. ಅದರಲ್ಲಿ 1 ಪಾಯಿಂಟು ಕಡಿಮೆ ಮಾಡಿದ್ದಾರೆ. ನನಗೆ ತುಂಬ ಬೇಜಾರಾಯಿತು. 4 ತಿಂಗಳದ ಹಿಂದೆ ಆಗಿರುವಂಥ ವೀಡಿಯೋಕ್ಕೆ ಈಗ ಮತ್ತು ಒಂದು ಪಾಯಿಂಟ್ ಕಡಿಮೆ ಮಾಡಿದರು ಅಂದರೆ ನಮಗೆ ಎಷ್ಟು ಲಾಸ್, ನಮಗೆ ಬೇಜಾರಾಗಲ್ವಾ. ಯಾಕೆಂದ್ರೆ ನಾವು ಅದು ಕೌಂಟಿಗಲ್ಲಿ ಹೆಂಗೆ ಇದ್ದಕ್ಕಿದ್ದಂಗೆ ಇಷ್ಟು ದಿನ ಆದಮೇಲೆ ಅದು ಮಿಸ್ ಆಗಿಬಿಡುತ್ತೆ. ಇಷ್ಟು ದಿನ ಸರಿಯಾಗಿದ್ದು ಈಗ ಇದ್ದಕ್ಕಿದ್ದಂಗೆ ಹೆಂಗೆ ಮಿಸ್ ಆಗುತ್ತೋ ಅದು ಅರ್ಥ ಆಗಲ್ಲ. ಭಾಳಷ್ಟು ಒಂಥರ ನಾವು ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋ ಮಾಡ್ತೀವಿ, ಈ ಥರ ಆಗುತ್ತಾ ಅಂತ ಬೇಜಾರು. ಅಯ್ಯೋ ಯಾಕೆ ನಾವು ಹಗಲು ರಾತ್ರಿ ಇಲ್ಲದೆ ನಿದ್ದೆಗೆಟ್ಟು ಕೆಲವೊಂದು ಸರಿ ಎಷ್ಟೋ ರಾತ್ರಿಗೆಲ್ಲ ನಾವು ವೀಡಿಯೋ ಮಾಡ್ತೀವಿ. ಅದರಲ್ಲಿ ಮತ್ತೆ ಕೆಲವೊಂದು ಸರಿ ಎಡಿಟ್ ಮಾಡೋದಿರುತ್ತೆ, ಏನೇನೋ ಭಾಳಷ್ಟು ಕೆಲಸ ಇರುತ್ತೆ. ಅದು ಯೂಟ್ಯೂಬ್ ಮಾಡಿದವ್ರಿಗೆ ಗೊತ್ತಿರುತ್ತೆ, ಎಲ್ರಿಗೂ ಗೊತ್ತಿದೆ. ಯೂಟ್ಯೂಬ್ ಮಾಡಿದವ್ರಿಗೆ ಹೊಸದಾಗಿ ಹೇಳಬೇಕಾಗಿಲ್ಲ ಅದರಲ್ಲಿ ಎಷ್ಟು ಎಫರ್ಟ್ ಹಾಕ್ತೀವಿ, ಎಷ್ಟು ಕಷ್ಟಪಡ್ತೀವಿ, ನಮ್ಮದು ಅದರಲ್ಲಿ ಎಷ್ಟು ಶ್ರಮ ಇರುತ್ತೆ ಅಂತ. ಬಟ್ ಈ ಥರ ಡಾಲರ್ನೆಲ್ಲ ಏನೋ ಭಾಳಷ್ಟು ದಿವಸ ನಂತರ ಒಂದೊಂದು ಡಾಲರ್ ಕೌಂಟ್ ಆಗುತ್ತೆ. ಅಂದರೆ $1 ಮಾಡ್ಕೋಬೇಕು ಅಂತಂದರೆ ಎಷ್ಟೋ ದಿವಸ ಹಿಡಿಯುತ್ತೆ. ಒಂದು ದಿನಕ್ಕೆ $1 ಆಗಲ್ಲ, ಯಾಕೆಂದರೆ ವ್ಯೂಸ್ ಮೇಲೆ ಡಿಪೆಂಡ್ ಆಗಿರುತ್ತಲ್ವ ಅದು. ಈಗ ದಿನಕ್ಕೆ 200-300 ವ್ಯೂಸ್ ಬಂದರೆ $1 ಎಲ್ಲ ಆಗಲ್ಲ. ಅದು ಮಿನಿಮಮ್ ಒಂದು 2,000, 3,000, 4,000 ಈ ಥರ ವ್ಯೂಸ್ ಬಂದಾಗ $1 ಆಗುತ್ತೆ. ಆ ಥರ ಆಗೋದು ಎಷ್ಟು ಕಡಿಮೆ, ಎಷ್ಟು ಕಷ್ಟ. ಸೊ ಈಗ ಹಾಗೆ ಒಂದು 10 ವಿಡಿಯೋ ಹಾಕಿದಾಗ $1 ಸಿಗ್ಬೋದು ನಮಗೆ. ಏನೋ ಲಕ್ ಚೆನ್ನಾಗಿತ್ತು ಅಂದರೆ ಆಗ್ಬೋದು, ಇಲ್ಲ ಅಂತಿಲ್ಲ. ಎಲ್ಲರದ್ದು ಲಕ್ ಹಂಗಿರಬೇಕಲ್ಲ. ಎಲ್ರಿಗೂ ಪ್ರತಿಯೊಂದು ವೀಡಿಯೋಕ್ಕೂ 1K 2K 3K ಅಥವಾ $1 $2 ಒಂದೊಂದು ವೀಡಿಯೋಕ್ಕೆ ಆಗೋದು ತುಂಬ ಅಂದರೆ ತುಂಬ ಕಡಿಮೆ. ಇದು ಎಲ್ರಿಗೂ ಗೊತ್ತಿದ್ದಿದ್ದು ವಿಷಯ. ಅಂದರೆ ಈಗ ನನಗೆ ಅಂತಲ್ಲ ಭಾಳಷ್ಟು ಜನರಿಗೆ ಗೊತ್ತು. ಇದು ಮೊನಿಟೈಸ್ ಮಾಡ್ಕೊಂಡವ್ರಿಗಂತೂ ಇದು ಖಂಡಿತ ಗೊತ್ತಿರುತ್ತೆ. ಅದಕ್ಕೆ ಅದರಲ್ಲೂ ಒಂದು ಲೆಸ್ ಮಾಡಿದ್ರು 1 ಪಾಯಿಂಟು 2 ಪಾಯಿಂಟು ಕಡಿಮೆ ಮಾಡಿಬಿಟ್ರು ಅಂದರೆ, ಅಥವಾ ಈ ವಿಡಿಯೋಕ್ಕೆ ಕೌಂಟ್ ಆಗಿರೋ ಡಾಲರು ಇಲ್ಲಿ ಅರ್ನಲ್ಲಿ ಕೌಂಟ್ ಮಾಡ್ತಾ ಇಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ. ಕೊಡ್ತಾರೋ ಇಲ್ವೋ, ಯಾವಾಗ ಕೊಡ್ತಾರೆ ಅಂತ ಒಂದು ಟೆನ್ಷನ್ ಇರುತ್ತೆ ಅಲ್ವ. ನನಗಂತೂ ತುಂಬ ಈ ಥರದ್ದು ಒಂದು ಫೇಸ್ ಮಾಡ್ತಾ ಇದ್ದೀನಿ ಪ್ರಾಬ್ಲಮನ್ನು. ಭಾಳಷ್ಟು ಜನರಿಗೆ ಆಗ್ತಾ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಗೊತ್ತಿಲ್ಲ ಯಾರಿಗೆ ಆಗ್ತಾ ಇದೆಯೋ ಇಲ್ಲವೋ ಅಂತ, ಬಟ್ ನನಗಂತೂ ಆಗ್ತಾಯಿದೆ. ಪ್ಲೀಸ್ ಇದಕ್ಕೇನಾದರೂ ಸೊಲ್ಯೂಷನ್ ಮಾಡಿ ಯೂಟ್ಯೂಬ್, ನಿಮ್ಮಿನ ರಿಕ್ವೆಸ್ಟ್ ನಿಮಗೆ. ಯಾಕೆಂತಂದರೆ ನೀವು ನಮ್ಮ ಡಾಲರು 1 ಆಗಲಿ 2 ಆಗಲಿ ಪೈಸೆ ಆದರೂ ಪೈಸೆ ನಮ್ಗೆ ಎಷ್ಟೋ ಕಷ್ಟಪಟ್ಟು ಮಾಡಿದಾಗ ಅದು ಸಿಕ್ಕಿಲ್ಲ ಅಂದರೆ ಭಾಳ ಬೇಜಾರಾಗುತ್ತೆ. ನಾವು ಯಾಕೆ ಇಷ್ಟೊಂದು ಕಷ್ಟಪಡಬೇಕು ಅಂತ ಅನಿಸುತ್ತೆ. ಪ್ಲೀಸ್ ಯೂಟ್ಯೂಬ್ ನಿಮಗೆ ನಾವು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ ಅಂತಲೇ ಹೇಳ್ತೀನಿ. ನಮ್ಮದು ಈ ರಿಕ್ವೆಸ್ಟೆಲ್ಲ ಗೊತ್ತಾಗಲ್ಲ, ಆಗುತ್ತೋ ಇಲ್ಲೋ ಅದು ಬೇರೆ ಮಾತು. ಬಟ್ ನಾನು ಹೇಳ್ತಾ ಇದ್ದೀನಿ, ಒಂಚೂರು ನಮಗೆ ಸರಿ ಇಲ್ಲಿ ಎಷ್ಟು ಬಂದಿದೆ ಅಷ್ಟನ್ನು ಅಟ್ಲೀಸ್ಟ್ ಕೊಡಿ. ಎಷ್ಟೇ ಬರಲಿ, $1 ಬರಲಿ $2 ಬರಲಿ, ಸರಿಯಾಗಿ ಅಲ್ಲಿ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಮತ್ತು ಯಾರಿಗೆಲ್ಲ ಈ ಥರದ್ದು ಏನಾದರೂ ಪ್ರಾಬ್ಲಮ್ ಆಗಿದ್ದಿದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ. ಮತ್ತು ಇನ್ನೇನು ಹೇಳಿ, ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ, ಲೈಕ್ ಮಾಡಿ. ಲೈಕ್ ಅಂತೂ ತುಂಬ ಕಡಿಮೆ ಬರುತ್ತೆ, ಯಾಕೋ ಗೊತ್ತಿಲ್ಲ.
ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಇವತ್ತು ನನ್ನ ಇದು ಒಂದು ಕಳಕಳಿಯಾಗಿತ್ತು, ರಿಕ್ವೆಸ್ಟ್ ಆಗಿತ್ತು ಯೂಟ್ಯೂಬಿಗೂ ಸಹ, ಮತ್ತು ನನ್ನ ಒಂದು ಕನ್ಸರ್ನ್ ಆಗಿತ್ತು. ನನಗೆ ಹಿಂಗಾಗ್ತಾ ಇದೆ, ಬೇರೆಯವ್ರಿಗೂ ಆಗ್ತಾ ಇದೆಯಾ ಅಂತ ನನಗೊಂದು ಕನ್ಫ್ಯೂಷನ್ ಇತ್ತು. ಅದನ್ನು ಇವತ್ತು ಕ್ಲಿಯರ್ ಮಾಡೋಕ್ಕೆ ಅಂತ ಈ ವಿಡಿಯೋ ಮಾಡಿದ್ದೀನಿ, ಮತ್ತೇನಿಲ್ಲ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ.